ಅದ್ರ ಕೆಳಗೆ ಅವರು ರಿಟರ್ನಿಂಗ್ ಇತ್ತು ಅಂತಂದ್ರೆ ಅವರು ಬ್ಯಾಂಕ್ ಸಾಲ ಇತ್ತು ಅಂದ್ರೆ ಅದಕ್ಕೆ ನಾವು ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಾವು ಕೊಡೋಂಗಿಲ್ಲ ಅಂತ ಹೇಳಿರಿ. ಅದು ನೋಡೇ ಕೊಡುವಂಗಿದ್ರೆ ಒಬ್ಬ ಹೆಣ್ಮಕ್ಳಿಗೆ 2-3 ಲಕ್ಷ ಸಾಲ ಹೆಂಗೆ ಹೋಗ್ತಾವ ಇಷ್ಟೇ ಹೇಳೋದು. 2-3 ಲಕ್ಷ ಕೇಳೋ ನೋಡಿ, 2-3 ಲಕ್ಷ ಹೋಗ್ತೇನೆ. ಅದಕ್ಕೆ ನಿಮ್ಮ ಉತ್ತರ ಏನಿದೆ ಅಂದ್ರೆ ಅದನ್ನು ನಾನೇ ಹೇಳ್ತೀನಿ. ಏನು ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲಿ ಇವರೆಲ್ಲ ಹೆಸರು ಸಾಲ ತೊಗೊಂಡಿದ್ದೀನಿ, ಅದಕ್ಕೆ ನನ್ನ 4-5 ಲಕ್ಷ ಸಾಲ ಇರೋದು ನಿಮ್ಮದು ವಾದ ಆಯ್ತು. ಕರೆಕ್ಟಾ? ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ನಿಮ್ಮ 4-5 ನಾನು ಫೈನಾನ್ಸ್ಗಳು ತೊಗೊಂಡು ಎಡ್ಡು ಸಾಲ ಕೊಡ್ತೀರಿ. ನೀವು ಮ್ಯಾಕ್ಸಿಮಮ್ ಎಷ್ಟು ಸಾಲ ಆಯ್ತು ನಿಮ್ಮದು? ಮ್ಯಾಕ್ಸಿಮಮ್ ಸಾಲ ಎಷ್ಟು ಕೊಡ್ತೀವಿ? ಫಸ್ಟ್ ಟೈಮ್ 27,000 ಕೊಡ್ತೀವಿ, 1,38,000 ತನಕ ಕೊಡ್ತೀವಿ ಒಬ್ಬರಿಗೆ. ಹಾಂ, ಅಷ್ಟು ಕೊಡ್ತೀರಿ ನೀವು. ಹಾಂ, 2 ಲ್ಯಾಕ್ ಅವ್ರ ಸಿವಿಲ್ ಸ್ಕೋರ್ ನೋಡಿನೂ ಕೊಡ್ತೀವಿ. ಫೈನಾನ್ಸ್ ಎಲ್ಲ ಸೇರಿ 2 ಲ್ಯಾಕ್ ಒಳಗೆ ಇರಬೇಕು, ಕ್ಯಾಪ್ ಇರುತ್ತೆ. 2 ಲ್ಯಾಕ್ ಒಳಗಡೆ ಇರಬೇಕು ಅಂಥವ್ರಿಗೆ ಕೊಡ್ತಾ ಇದ್ದಾರೆ. ಬಟ್ ಅದ್ರಲ್ಲಿ ಮೀರಿ ಅದಾರ, ಅದ್ರ ಮೀರಿ ಇದ್ದವ್ರು ಏನು ಅಂತಂದರೆ ಬೇರೆ ಹೆಸರಲ್ಲಿ ಸಾಲ ತೊಗೊಂಡಿದ್ದಾರೆ. 2 ಮೂರನೇದು ಈಗ ನಮ್ಮವರು ಹೇಳಿದರು, ಹವಾಲ್ದಾರ ಪ್ರತಿದಿನ ಒಬ್ಬ ಹೆಂಗಸರು ಬರ್ತಾರೆ, ಬಂದು ಇಂಥವ್ರು ಸಾಲ ನಾವು ಫೈನಾನ್ಸ್ ತೊಗೊಂಡಿದ್ದೀವಿ ಸರ್, ಇವು ತೆಗೆಸ್ಕೊಟ್ಟಿದ್ದೆ, ಈಗ ತೊಗೊಂಡು ಹೋದ್ರು, ಆಕಿನೂ ಬರ್ತಾ ಇಲ್ಲ, ಫೈನಾನ್ಸಲ್ಲಿ ಬಿಡ್ತಾ ಇಲ್ಲ ಅಂತೇಳಿ. ಇದು ನಿಮ್ಮದು ಹಣೆ ಬರ. ನಾನು ಓಪನ್ ಹೇಳಕತ್ತೀನಿ, ಇದು ನಿಮ್ಮ ಹಣೆ ಬರ. ತೆಗೆಸ್ಕೊಡ್ಬಾರ್ದು, ನಿಮ್ಮ ಕಡೆ ಆಗ್ತಾರೆ ಕಟ್ಟಬೇಕು, ಹೊರನ್ನು ತೆಗೆಸ್ಕೊಡ್ಬಾರ್ದು. ಓಪನ್ ಹೇಳಕತ್ತೀನಿ. ನಾಳೆಯಿಂದ ನಮ್ಮ ಪೊಲೀಸ್ ಕಡೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾನು ಅದನ್ನು ಒಪ್ಪಂಗಿಲ್ಲ. ನೀವ್ಯಾಕೆ ತೆಗೆಸ್ಕೊಡ್ತೀರಿ? ಓಡ್ ಹೋಗಿ ತೆಗೆಸ್ಕೊಡ್ತಾ ಇದ್ದೀರಿ. ನಾನು ಆಗಲೇ ಮೊನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ ಕೇಳಿ. ನಿಮಗೆ ಒಬ್ಬನೇ ವ್ಯಕ್ತಿ 4-5 ಲಕ್ಷ ತೊಗೊಳ್ತೀನಿ ಅಂದ್ರೆ ನೀವು ಯಾಕೆ ಕೊಡಿಸ್ತಾ ಇದ್ದೀರಿ? ಕೊಡಬೇಡಿ. ನಿಮ್ಮ ಹೆಸರು ಸಾಲ ತೆಗೆದು ಯಾಕೆ ಕೊಡ್ತಿದ್ರಿ? ನಿಮಗೆ ಅವಶ್ಯಕತೆ ಇರೋ ತಗೊಳ್ಳಿ. ನೀನಾಗಲೇ ಹೇಳಿದೆಯಮ್ಮ, ನಾನು 12 ಜನರಿಗೆ ಕೊಡಿಸಿದ್ದೀನಿ. ಕೇಳಮ್ಮ, ಗ್ರೂಪ್ ಲೋನ್ ಬಿಡಿ. ನೋಡ, ಒಂದು ನಿಮಿಷ, ನೀವೇ ಹೇಳ್ತೀರ ಅವ್ರಿಗೆ ಗ್ರೂಪ್ ಕೊಡಿಸ್ ಅಂತೇಳಿ. ಅವ್ರು ಹೇಳಕತ್ತಾರೆ ನೀವು 5 ಮಂದಿ 10 ಮಂದಿ ಕೂಡಿ ಬರ್ರಿ ಅಂತ ಹೇಳ್ತಾರಲ್ಲ ಅವ್ರು. ಅಲ್ಲ, ಒಬ್ಬರು ಕೊಡೋದು ಬೇಡ. ನಂದೇನು ಪ್ರಶ್ನೆ ಅಂದ್ರೆ, ನೀವು ಗ್ರೂಪ್ ನೀವೇ ಗ್ರೂಪ್ ಮಾಡ್ಕೊರಿ ಅನ್ನೋ ಲೆಕ್ಕಾಚಾರ ಅಮ್ಮ ಹೇಳಕತ್ತಾಳ. ಬರೋಬರ್ ಸರ್, ಮಾಡ್ತಾರೆ ಸರ್. ಗ್ರೂಪ್ ಹೇಳ್ತೀರಂತಲ್ಲ, ಯಾಕೆ ಮಾಡಲ್ರಿ? ಅವರು ಅಲ್ಲೆಲ್ಲಿ ಒಂದು ಏರಿಯಾದಾಗ ಓಣೆದೊಳಗೆ ಮಾಡ್ಕೊತಾರೆ ಸರ್. ಅಂದ್ರೆ ಈಗ ನಾವು ಒಬ್ಬೊಬ್ರಿಗೆ ಸಾಲ ಕೊಡಲ್ಲ ಸರ್, ಒಬ್ಬೊಬ್ರಿಗೆ ಸಾಲ ಕೊಡಲ್ಲ ನಾವು. ಆಯ್ತಮ್ಮ, ನೀ ಗ್ರೂಪ್ ಮಾಡ್ಕೊಂಡು ಸಾಲ ಕೊಡ್ಕೊಂಡು ಬರ್ತಿದ್ರೆ ಹಂಗೆ ಹೋಗ್ಬೇಡಲ್ಲ. ಸಾಲ ತೊಗೊಂಡು ನಿನಗೆ ಅವಶ್ಯಕತೆ ಇಲ್ಲ, ಯಾಕೆ ಬರತ್ತೆ ಸಾಲಕ್ಕೆ? ಹಂಗಿದ್ರೆ ನಂದು ನಿನಗೂ ಪ್ರಶ್ನೆ ಐತೆ, ಅವ್ರಿಗೂ ಪ್ರಶ್ನೆ ಐತೆ. ನಿನಗೆ ಯಾವ ಗ್ರೂಪ್ ಮಾಡ್ಕೋ 5 ಮಂದಿ ಅಂತ ಹೇಳಕತ್ತಾನ. ನಿನ್ನ ಸಾಲ ಅವಶ್ಯಕತೆ ಗ್ರೂಪ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ? ನೀನು ಅಲ್ಲಿಗೆ ಹೋಗಬೇಡ. ಅವ 5 ಮಂದಿ ಅಲ್ಲ 500 ಮಂದಿ ಗ್ರೂಪ್ ಮಾಡ್ಕೊಂಬ ಅಲ್ಲಿ. ನೀವು ಯಾಕೆ ಹೋಗ್ತಾ ಇದ್ರಿ ಅಲ್ಲಿಗೆ? ಹಾಂ, ಅದನ್ನ ಹೇಳು. ಮತ್ತೆ ಅದನ್ನೇ ಕೇಳಕತ್ತೀನಿ ನಾನು. ಈ ಅಮ್ಮನಿಗೆ ಅದನ್ನೇ ಕೇಳಕತ್ತೀನಿ. ನೋಡಿ, ಅದು ಗೈಡ್ಲೈನ್ಸ್ ಎಲ್ಲ ಹಂಗೆ ಅದ. ಅದು ನಾನು ಸೊಡಿ ಕೆಲಸ ಮಾಡಿದ್ದೀನಿ. ಗ್ರೂಪ್ ಮಾಡಕ್ಕೆ ಅಲ್ಲಿ ಹೋಗ್ಬೇಕಂತ ಇರ್ತೈತಿ, ಹೋಗ್ಬೋದು, ಗೊತ್ತಿರಲಿ. ಅದು ಮಹಿಳಾ ಸಬಲೀಕರಣ ಅಂಡರಲ್ಲಿ ಐತ್ರಿ. ಹಂಗ ಗೈಡ್ಲೈನ್ಸ್ ಅಡ್ಡ ಹೋಗೋದು ಬೇಡ. ನಾವು ಅದರಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡ್ಬೇಕನ್ನೋ ಉದ್ದೇಶದಿಂದ ಇದು ಬಂದಿದ್ದೈತಿ. ಅವ್ರ ಜಾಗಕ್ಕೆ ಹೋಗ್ಬೇಕು, ಅವ್ರು ಮಹಿಳೆ ಮಾಡಬೇಕು. ನಂದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಒಟ್ಟು ಓದಿ ಹೇಳಬೇಕಂತ ಐತೆ. ಐತಿ ಅದರಲ್ಲಿ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ತಾರೆ. ಹಿಂಗೆ ಹೋಗ್ಬೇಡ್ರಿ ನೀವು. ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂತ ಇರ್ತೈತಿ. ಹೇಳಾರ್ದೆ ರಿಕವರಿ ಆಗೋದಿಲ್ಲ. ಹೇಳ್ತಾರೆ, ಪೂರ್ತಿ ಹೇಳಿಕ್ಕಿಲ್ಲ. ಅಷ್ಟೇ ಒಂದು 100 ಪಾಯಿಂಟ್ಸ್ ಇದ್ರೆ ಒಂದು 50 ಪಾಯಿಂಟ್ಸ್ ಹೇಳಿರ್ಬೋದು. ಅಷ್ಟೇ ಇರ್ತೈತಿ. ನಾನು ಹೇಳಿದೆ ನಮ್ಮ ಕೂತ್ಕೊಳ್ಳೋದು ನನಗೆ ನಿಮಗೂ ಕೂಡ ಇಲ್ಲ, ನಿಮಗೇನು ಕೂಡ ಇಲ್ಲ. ನನ್ನ ವಾದ ಏನು ಅಂತಂದ್ರೆ, ನೀವು ಯಾಕೆ ಬೇರೆಯವ್ರು ತೆಗಿಸ್ಕೊಡ್ತೀರಿ? ಅಷ್ಟೇ ನಾನು ನಿಮ್ಮ ದುಡಿ ತಗೊಳ್ರಿ. ನೀವೇನು ಕೆಲಸ ಮಾಡ್ತೀರಿ ಮಾಡಿರಿ, ನೀವೇನು ಬಿಸ್ನೆಸ್ ಮಾಡೋದು ಮಾಡಿರಿ, ನಿಮ್ದು ಏನು ಆರ್ಥಿಕವಾಗಿ ನೀವು ಮುಂದೆ ಬರೋಕ್ಕೆ ಏನು ಮಾಡೋದು ಎಲ್ಲ ಮಾಡಿರಿ. ಈಗ ನೀನು ಹೇಳಿದೆ ಅಮ್ಮ 12 ಜನ ತೆಗೆಸ್ಕೊಟ್ಟೆ, ನನ್ನ ಗಂಡ ಗಲಾಟೆ ಮಾಡಿದ. ಕೇಳಮ್ಮ, ಪೂರ್ತಿ ಹೊರಗಡೆ ಹಾಕಿದ. ಅದ್ರ ನಂತರ ಮತ್ತೆ 5 ಮಂದಿ ತೆಗೆಸ್ಕೊಟ್ಟಿನಿ ಅಂತ ಹೇಳ್ತೀನಿ. ಅದನ್ನ ಯಾಕೆ ಮಾಡಿ? ನಾ ಮುಂದಾಗಲ್ಲ, ಬೇರೆದ್ರ ಮುಂದೆ ಮಾಡು. ನೀನು ಹಂಗೆ ಹೇಳಕ್ಕೆ ಹೋಗ್ಬೇಡ ದಡ್ರಂಗೆ. 12 ಜನರಿಗೆ ನೀನು ತೆಗೆಸ್ಕೊಟ್ಟಿದ್ದಕ್ಕೆ ನಿನ್ನ ಮನೆ ಗಲಾಟೆಗೆ ನಿನ್ನ ಗಂಡ ಹೊರ ಹಾಕ್ಯಾನ. ಈಗ ಮತ್ತೆ ಗ್ರೂಪ್ ಮಾಡಿ ಮತ್ತೆ ನಿನ್ನ ಯಾಕೆ ಮುಂದೆ ಮಾಡಕತ್ತಾರ? ಹೌದು ಮಾಮ, ನಾನು ಅದು ಹೇಳಕತ್ತಿಲ್ಲ. ಅದು ಸ್ಟಾಪ್ ಮಾಡಲ್ಲ. ಈಗ ನನ್ನ ಪ್ರಶ್ನೆ ಇಷ್ಟೇ, 12 ಮಂದಿ ತೆಗೆದುಕೊಟ್ಟು ನಿನ್ನ ಗಂಡ ಹೊರಗೆ ಹಾಕ್ಯಾನ. ಈಗ ಮುಂದೆ 5 ಮಂದಿ ಯಾಕೆ ತೆಗೆದುಕೊಟ್ಟು? ಅದು ಅಟ್ಟೆ ಉತ್ತರ ಕೊಡಿ. ನೀ ಕಟ್ಟಿ ಹೇಳ್ಬೇಡ, ನನಗೆ ಮಹಾಭಾರತ ಹೇಳಕ್ಕೆ ಹೋಗ್ಬೇಡ. 8 ಮಂದಿ 8 ಸಂಘಗಳದಾವ್ರಿ. 8ರಿಗೆ ತೆಗಿಸ್ಕೊಟ್ಟಿದ್ದು. ಅಷ್ಟು ಗ್ರೂಪ್ನ್ಯಾಗ 8 ಮಂದಿ ಅದೀವ್ರಿ. 12 ಮಂದಿ ಎಲ್ಲ ಅದೀವ್ರಿ. 12 ಮಂದಿ ಇದಿಲ್ಲ. ಏನ್ ಮಾತಾಡಕತ್ತೀನಿ? ಇನ್ನೇನು ಹೇಳಿದ್ವಿ? 12 ಜನ ಸಾಲ ತೆಗೆಸ್ಕೊಟ್ಟಿದ್ದು, ನನ್ನ ಮನೆ ಗಲಾಟೆ ಇತ್ತು, ಗಂಡ ಹೊರಗೆ ಹಾಕಿದ.
ಆ ನಂತರ ಮತ್ತೆ 5 ಮಂದಿ ತೆಗಿಸ್ಕೊಡ್ನಿ ಅಂತ ಹೇಳ್ತೀವಿ. ಅದನ್ನ ಯಾಕೆ ಮಾಡಿದ್ವಿ ಮತ್ತೆ ಹಂಗಿದ್ರೆ ಅದನ್ನ ಆಮೇಲೆ ಈ ಮಕ್ಕಳು ಹೊರಗೆ ಹಾಕ್ತಾರೆ ನಿನಗೆ. ಅಲ್ರಿ ಹುಡುಗ ಹಾಕಿದ್ರಿ ಅದ್ರ ಸಲ ನಮ್ದು ಬಿಡಮ್ಮ, ಹಂಗಾದ್ರೆ ಆಗೋದಿಲ್ಲ. ನೀನು ಹಂಗೆ ಹೇಳಕ್ಕೆ ಹೋಗ್ಬೇಡ, ನೀನು ಕತ್ತಿ ಹೇಳ್ಬೇಡ. ನೋಡಮ್ಮ, ಈಗ ಒಂದೇ ಟೋಟಲ್ ಆಗಿದ್ರೆ ಎಲ್ಲ ಇರಲಿ. ಅಧ್ಯಕ್ಷರು ಏನೋ ಅವ್ರ ಕಡೆ ಬಂದಂಥ ಜನರೊಟ್ಟಿ ಅವರು ಏನು ಮುಂದೆ ಬಂದಾರೆ, ಅವ್ರ ವಾದ ಮತ್ತು ಅವ್ರ ವಾದ ಇಟ್ಟೇನೆ. ಯಾರು ನೀವು ಹೆಚ್ಚಿಗೆ ಕೊಟ್ಟರೆ ನೀವು ವೆರಿಫೈ ಮಾಡೋದು ನಿಮ್ಮ ಕೆಲಸ ಐತೆ. ನೀನಾಗಲೇ ಹೇಳಿದ್ವಿ ನನಗೆ ಸಾಲ ಬೇಕು, ನನಗೆ ಸಾಲ ಅಂತ ಬೇಕಾದ್ರೆ ಬಂದಿರ್ತೀನಿ, ಬಟ್ ನಾನು ತೆಗೆದು ಅವನಿಗೆ ಕೊಟ್ಟರೆ ಏನು ಮಾಡಬೇಕು ಅಂತ ನೀನು ಕೇಳಕತ್ತೀನಿ. ಕರೆಕ್ಟಾ? ಅದು ಹಾಗೆ ಆಗ್ತಾ ಇರೋದು. ಇದು ಯಾಕೆ ಆಗ್ತಾರೆ ಒಂದು 5,000 ರೂಪಾಯಿ ಇದು ಐತಿ, ಕಮಿಷನ್ ಐತಿ, ಕಮಿಷನ್ ಬೇಸ್ ಮೇಲೆ ಇದು ನಡೆದೈತಿ. ಇದನ್ನು ನಮಗೇನು ಹೊಸ್ತಲ್ಲ. ಕಮಿಷನ್ ಬೇಸ್ ಮೇಲೆ ಯಾರು ನಾನು ಸಾಲ ಹಾಕೊಳ್ತೀನಿ, ನನಗೊಂದು 5,000 ರೂಪಾಯಿ ಕೊಟ್ಟು ಸರಿಸೋದೈತಿ. ಉಳಿದ ಅಮೌಂಟ್ ಬೇಕಾದ ಯಾರಿಗೆ ಬೇಕಾದ್ರೆ ತೊಗೊಳೋದು. ತೊಗೊಂಡಾದ್ಮೇಲೆ ನನ್ನ ಮನೆಗೆ ವಸೂಲಿ ಬರ್ತಾರೆ ಅವ್ರು, ಫೈನಾನ್ಸ್ ಅವರು. ಯಾಕೆ ನಾನು ಬಾರೋವರ್, ನಾನು ಅದನ್ನು ನನ್ನ ಹತ್ರ ಬಂದ ನಾ ಏನು ಮಾಡ್ತೀನಿ, ನಿಮ್ಮ ಕೈ ಮಾಡ್ತೀನಿ, ಬಂದಾರ ಕಟ್ ಅಂತೀನಿ. ನೀ ಹೆಂಗೆ ಕಟ್ತೀವಿ ಸದ್ದು ಒಂದು 15-20 ಲಕ್ಷ ಸಾಲ ಆಗಿದ್ದು ಕಟ್ಟಾಗಿಲ್ಲ. ಇದು ಆಗಿದೆ ಸಮಸ್ಯೆ. ಇದನ್ನು ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೋಬೇಕು. ಹಾಗಿದ್ರೆ ನೀವು ಫೈನಾನ್ಸ್ ಮುಖಾಂತರ ಸಾಲ ತೊಗೊಳಿಲ್ಲ, ಸಾಲ ತೊಗೊಳ್ಕೋಬೇಡ್ರಿ. ಎರಡನೇದ್ದು, ಸಾಲ ಅವ್ರಿಗೆ ಸ್ಪಷ್ಟವಾಗಿ ಕೊಡುವಾಗ ಹೇಳ್ರಿ, ನಾನು ನಿಮ್ಮ ಮನೆಗೆ ಸಾಲ ವಸೂಲಿ ಬಂದಾಗ ಅಥವಾ ನೀವು ನಮಗೆ ಸಾಲ ಕಟ್ಟಕ್ಕೆ ಬಂದಾಗ ನಾನು ಅವ್ರ ಕೈ ಮಾಡೋದು ಕೇಳಂಗಿಲ್ಲ, ನೀವೇ ಕಟ್ಟಬೇಕು. ಎರಡನೇದ್ದು. ಮೂರನೇದ್ದು, ಇಷ್ಟೆಲ್ಲ ಹೇಳಿದ್ರೆ ನೀವು ನಿಮ್ಗೆ ಐಡೆಂಟಿಫೈ ಆಗ್ಯಾರಲ್ಲ ಯಾರು ರಿಂಗ್ ಲೀಡರ್ಗಳು ಐಡೆಂಟಿಫೈ ಆಗ್ಯಾರಲ್ಲ, ಅವ್ರು ಮಾರ್ಕೆಟ್ ಬರ್ರಿ ಅಂತ ಹೇಳ್ರಿ ಸಂಘದವ್ರಿಗೆ. ಯಾಕ್ರಿ ಹೊಸ್ತದವ್ರು ಉಳ್ಕೋದವ್ರು ಈಗ ಸಾಮಾನ್ಯವಾಗಿ ಎಲ್ಲರೂ ಕಟ್ತಾರೆ. ಎಲ್ಲರೂ ನಾವು ಸುಮಾರು ಹೇಳಕತ್ತೀನಿ, ಎಲ್ಲರೂ ಕಟ್ತಾರೆ, ತಗೋತಾರೆ. 2 ದಿನ ಲೇಟ್ ಆಗ್ತದ, ಅವರೆಲ್ಲ ಮಾಡ್ತಾರೆ, ಅವ್ರಿಗೆ ಸಂಸಾರ ಬೇಕಾಗಿರ್ತದೆ. ಈಗ ಹೇಳಿದ್ರೆ ರಿಂಗ್ ಲೀಡರ್ಗಳು ಯಾರಂತ ಗೊತ್ತಾಗ್ಯದಲ್ಲ, ಕೀಪ್ ದೇಮ್ ಔಟ್. ಹೊರಗೆ ಇಲ್ರಿ, ಹೊರಗೆ ಇಟ್ಟವ್ರು ಸಂಘ ಮಾಡ್ಕೊಂಬರ್ರಿ, ಅವ್ರದ್ದು ಬರೋದು ಕೊಡಂಗಿಲ್ಲ ನಾವು, ನೀವು ಬೇರೆ ಬಂದ್ರೆ ಕೊಡ್ತೀವಿ. ಮತ್ತು ನಿಮ್ಮ ಸಾಲ ಯಾರು ಮುಂದೆ ತೊಗೊಂಡಿರ್ತೀವಿ ಅವರೇ ಹೊಣೆಗಾರ. ಇಟ್ಟು ಹೇಳಿಕೊಡ್ರಿ. ಎರಡನೇದ್ದು, ನೀವು ಸಾಯಂಕಾಲಕ್ಕೆ ಹೋಗ್ಬಾರ್ದಂತ ಒಂದು ವಾದ ಐತೆ. ನೀವು ಹೇಳಿದ್ರೆ RBI ಒಂದು ಗೈಡ್ಲೈನ್ಸ್ ಮಾಡಿದೆ 8 ರಿಂದ 6 ಗಂಟೆ ತನಕ, ಅದರ ನಂತರ ಹೋಗ್ಬೇಡ್ರಿ. ಅದರ ನಂತರ ಕಸ್ಟಮರೇ ನಿಮಗೆ ಏನಾದರೂ ಇಲ್ಲ ನಾವು ಕಟ್ತೀವಿ ಸರ್ ರೊಕ್ಕ ಇದೆ ಬನ್ನಿ ಅಥವಾ ಕಳಿಸ್ಕೊಡ್ತೀವಿ, ಹುಡುಗರು ಕಳಿಸ್ಕೊಡ್ತಿದ್ರೆ ಅದನ್ನೇನು ಕಮ್ಯುನಿಕೇಷನ್ ಅದು ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಕೊಳ್ಳಿ. ಮೂರನೇದು ಏನು ಅಂತಂದರೆ, ರಿಕವರಿ ಇನ್ಸ್ಟಾಲ್ಮೆಂಟ್ ಮಂತ್ಲಿ ಐತೆ. 6 ತಿಂಗಳು ಟೈಮ್ ಕೇಳ್ತಿದ್ದೆ. ಲಾಸ್ಟ್ ಪಾಯಿಂಟ್ ನಾನು ಮುಂದೆ ಮಾತಾಡಲ್ಲ, ನಾನು ಹೋಗೋಕ್ಕೈತಿ. 6 ತಿಂಗಳು ಟೈಮ್ ಕೇಳ್ತಾರೆ. ಟೈಮ್ ಕೊಡೋಕ್ಕಾಗಲ್ಲ ಅಂದ್ರೆ ಲೀಗಲಿ ಮಾಡಂತ ನೀವು ಮುಂದೆ ನೇರವಾಗಿ ಹೇಳಿದ್ರು. ನಿಮ್ಮ ಕಾನೂನುಬದ್ಧವಾಗಿ ಲೀಗಲಿ ಅಂದರೆ ನೀವು ಯಾರು ಕಟ್ಟಲ್ಲ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿರಿ, 1 ಬೇಡ 3 ನೋಟಿಸ್ ಸರ್ವ್ ಮಾಡಿರಿ. 3 ನೋಟಿಸ್ ಸರ್ವ್ಸ್ನಾಗ ಅದಕ್ಕೇನು ಉತ್ತರ ಬರಲಿಲ್ಲ ಅಂತ ನೀವು ಕೋರ್ಟಿಗೆ ಹೋಗ್ರಿ ಅಂತ. ಕೋರ್ಟಿಗೆ ನೀವು ಹೋಗ್ತೀರಿ, ರಿಕವರಿ ಮಾಡಬೇಕು, ನೀವು ಕೊಡಬೇಕು, ಹೋಗ್ತೀರಿ. ನಂದೇನು ಅಧ್ಯಕ್ಷರಿಗೆ ಒಂದು ಸಲಹೆ ಅಂತಂದ್ರೆ, ಒನ್ ಟೈಮ್ ಅವ್ರು ಕೋರ್ಟಿಗೆ ಹೋಗಿ ಇವ್ರು ಸರಿಸಿದ್ರು, ನಾಳೆ ಅವ್ರಿಗೆ ಏನಾರು ಅವಶ್ಯಕತೆ ದುಡ್ಡು ಬೇಕಾಯ್ತದೆ, ಇವ್ರು ಭಾರಿ ಕಷ್ಟಪಡ್ತಾರೆ. ಅವಾಗ ಏನು ಹೊಣೆಗಾರಿಕೆ ಏನದು, ಅವು ನಾನು ಕೊಡೋಕ್ಕಾಗಲ್ಲ, ನೀವು ಕೊಡೋಕ್ಕಾಗಲ್ಲ, ಯಾರೂ ಕೊಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ಅವ್ರು ಯೋಚನೆ ಮಾಡಬೇಕು. ನೀವು ಕೂಡ ಅದನ್ನ ಯೋಚನೆ ಮಾಡಬೇಕು. ಯಾರ್ಯಾರು ನಮ್ಮ ಆಫೀಸ್ ಬಂದು ಅರ್ಜಿ ಕೊಟ್ಟಾರಲ್ಲ ಸರ್, ಅವರು ನಾವು ಮೊದಲೇ ಹೇಳಿದ್ವು, ನೀವು ಸಾಲ ಮನ್ ಆಗೋದಿಲ್ಲ, ನಿಮಗೆ ಸವಲತ್ತು ಮಾಡಿ ಕೊಡಿಸ್ತೀವಿ, ತೊಡೆ ತುಂಬಿಸೋದು, ಮುಂದೆ ನಿಮಗೆ ಸಾಲ ಸಿಗಂಗಿಲ್ಲ ಅಂತ ಎಲ್ಲರಿಗೂ ಎಲ್ಲ ಒಪ್ಪಂದ ಸರ್, ಎಲ್ಲ ಒಪ್ಪಂದ ನಾವು ಬಂದಿವಿ ಸರ್. ನಾವೆಲ್ಲ ಸಾಲ ಬೇಡ ಅವ್ರು ಬೇಡ ಅಂದ್ರೆ ಖುಲ್ಲಾ ಅಂದಾರೆ, ಬಂದ ಅರ್ಜಿ ಕೊಟ್ಟಾರೆ ಸಾಲ ಬೇಡ ಮುಂದೆ ಅವ್ರ ಇಲ್ಲಿಗ ಕೋಟಿ ತಿರ್ಗಾಡ್ತೀರಿ ಹಂಗಿದ್ರೆ ಕೊಡಿ ಸರ್. ಟೈಮ್ ಅವಕಾಶ ಕೊಡ್ತೀವಿ ಮತ್ತು ಇನ್ಸ್ಟಾಲ್ಮೆಂಟ್ ಅವ್ರು ಯಾರು ಬೇಡ ಅಂತಾರೆ, ನೀವು ಬಂದ ನನಗೆ ಹೇಳ್ರಿ, ನಾನೇ ಕರೆಸ್ತೀನಿ. ನಮ್ಮಲ್ಲಿ ವಿಡಿಯೋ ಅದಾವೆ, ವಿಡಿಯೋ ಇಟ್ಕೋರು ಸ್ಟಿಕ್ಕರ್ ಇದು. ಇದು 4-5 ಮಂದಿ ಹೆಣ್ಮಕ್ಳು ಬಂದರೂ ಕೂಡ ಅವ್ರದ್ದು ವಿಡಿಯೋ ಇಟ್ಕೋರಿ ನೀವು. ಈಗ ಸುಮ್ಮನೆ ಅವ್ರು ತಿಳಿಯಾಕೂ ಬೇಡ, ನೀವು ತಿಳಿಯಾಕೂ ಬೇಡ. ಇನ್ನು ಇವ್ರು ಮುಗಿತ್ರಿ ಅಂದ್ರೆ ಇವ್ರು ಕ್ಲೋಸ್ ಮಾಡ್ರಿ, ಒಂದು 5 ನಿಮಿಷ ಕಳಿಸ್ತೀರಿ. ಅವ್ರ ಅವ್ರು ಸಾಲ ತಗೊಳ್ಳೋದು ಬಿಡು, ಅವ್ರು ವೈಯಕ್ತಿಕ ನಾನೇ ಕೇಳಕ್ಕೆ ಸರ್. ನಾವೇನು ಹೇಳ್ತಿದ್ವಿ, ನಾವು ಒಂದು ಮಾತು ಅಲ್ಲ, ಈ ರೀತಿ ಈಗ ಏನೈತ್ರಿ, ಅವ್ರು 6 ತಿಂಗಳ ಸವಲತ್ತು ಕೊಡ್ಲಿಕ್ಕಂದ್ರೆ, ಸವಲತ್ತು ಅವ್ರು ತುಂಬ್ಲಿಕ್ಕಂದ್ರೆ ಅವ್ರು ಏನು ಇದ್ದಿದ್ದು ಲೀಗಲಿ ಮಾಡ್ಬೇಕು, ಅವ್ರ ಮನೆಗೆ ಹೋಗಂಗಿಲ್ಲ. ಒಂದೇ ಕಂಡೀಷನ್ ಅದನ್ನ ಹೇಳಕತ್ತೀನಿ. ಈಗ ಕೇಳಿ, ನಂದೇನು ವಾದ ಅಂತಂದ್ರೆ, ಅವ್ರು ಲಾಸ್ಟ್ ಏನು ಅಂತಂದರೆ 6 ತಿಂಗಳು ಸವಲತ್ತು ಮಾಡಿ ಕೊಡ್ರಿ, 6 ಮಂತ್ ಕೊಟ್ಟರೆ ನಮ್ಗೆ ಎಲ್ಲ ಕಟ್ಟಿಸ್ನೇ ರೆಗ್ಯುಲರ್ ಆಗ್ತಾರೆ ಎಲ್ಲರೂ. ನೀವು ಬೇಕಾದ್ರೆ ಒಂದು ಸಾಲ ಕಟ್ಟಿ ಕೊಡ್ರಿ, ಬೇಡ ಅಂದ್ರೆ ಬಿಡ್ರಿ. ಇವರು ಅದು ಅವ್ರ ವಾದ. ಆಗದೆ ಇದ್ರ ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವೇನು ಲೀಗಲಿ ಹೋಗಿ ಅಂತ ಹೇಳಕತ್ತಲ್ಲ. ನಾನು ನಿಮ್ಗೊಂದು ಲಾಸ್ಟ್ ಏನು ಕೇಳ್ತೀನಿ ಅಂದ್ರೆ, ಸಾಧ್ಯ ಆದ್ರೆ ಅವ್ರು ಬಂದು ಕೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರೆ, ಸಾಧ್ಯ ಆದರೆ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾತಾಡ್ಕೊಳ್ಳಿ. 6 ಮಂತ್ ಬೇಡ, ಇನ್ನೂ ಒಂದು ಕಡಿಮೆ ಒಂದು 5 ತಿಂಗಳಿಗೆ ಟೈಮ್ ಮಾಡಿಕೊಡ್ರಿ. ಟೈಮ್ ಮಾಡಿಕೊಟ್ಟು ಅದನ್ನು ಕಟ್ಟಿಸ್ಕೊಡ್ರಿ. ಕಟ್ಟಿಸ್ಕೊಂಡು ರೆಗ್ಯುಲರ್ ಯಾರು ಮುಂದೆ ಕಟ್ತಿರ್ತಾರೆ ಅವ್ರಿಗೆ ಕೊಡ್ರಿ, ಇಲ್ಲ ಸ್ಟಾಪ್ ಮಾಡಿ. ಎರಡನೇದು ಏನು ಅಂದ್ರೆ, ಇಲ್ಲ ಸರ್ ಅದು ಆಗೋದಿಲ್ಲ ಅಂತ ನೀವು ಬಂದ್ರೆ ಲೀಗಲಿ ನೀವು ನೋಟಿಸ್ ಸರ್ವ್ ಮಾಡಿರಿ. ನೋಟಿಸ್ ಸರ್ವ್ ಮಾಡಿ ಅದ್ರ ಮೇಲೆ ನೀವು ಬ್ಯಾಂಕಿಗೆ ಕೊಡ್ರಿ.